ಇಂದು ಲೋಕಾಯುಕ್ತ ರಿಪೋರ್ಟ್ ರಿಲೀಸ್, ಸಿಎಂ ಉಳಿತಾರಾ ಉರುಳ್ತಾರಾ? ಅದೊಂದು ರಿಪೋರ್ಟ್. ಇಡೀ ರಾಜ್ಯದ ಜನತೆ, ರಾಜಕಾರಣಿಗಳು ಎಲ್ಲರೂ ಕಾತರದಿಂದ ಕಾದಿದ್ದಾರೆ. ಸಿಎಂ ಉಳಿತಾರಾ ಉರುಳ್ತಾರಾ ಅನ್ನೋ ಪ್ರಶ್ನೆಗೆ ಆ ವರದಿ ಉತ್ತರ ಕೊಡುತ್ತಾ? ಕಾದು ನೋಡಿ. ಇದು ರಿಪೋರ್ಟ್ ರಾಜಕೀಯ. ಇಂದು ಗಣಿ ಸ್ಫೋಟ. ವರ್ಷಗಳ ಸತ್ಯ ಶೋಧನೆ, ಅಕ್ರಮ ಗಣಿಗಾರಿಕೆ ಕುರಿತು ಲೋಕಾಯುಕ್ತ ಸಿದ್ಧಪಡಿಸಿರೋ ತನಿಖಾ ವರದಿ ಇಂದು ಸಲ್ಲಿಕೆಯಾಗಲಿದೆ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಲಿರುವ ವರದಿಗಾಗಿ ಎಲ್ಲರೂ ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಸಂತೋಷ್ ಹೆಗಡೆಜಿಯವರು ಈ ದೇಶದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಅವರ ಬಗ್ಗೆ ನಮಗೆ ಗೌರವ ಇದೆ. ಅವರ ವರದಿಯನ್ನು ನೋಡಿಬಿಟ್ಟು ನಾವೆಲ್ಲ ಅದನ್ನು ಪರಿಶೀಲನೆ ಮಾಡಿ ಮುಂದೆ ಹೇಗೆ ಮಾಡಬೇಕು, ಏನೋ ಮಾಡಬೇಕು, ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಡೀಟೇಲ್ಸ್ ಚರ್ಚೆ ಮಾಡಿ. ಹಾಗೆ ನೋಡಿದ್ರೆ ವರದಿಯ ಕೆಲ ಅಂಶಗಳು ಈಗಾಗಲೇ ಲೀಕ್ ಆಗಿವೆ. ಕಳೆದ ಕೆಲ ದಿನಗಳ ಹಿಂದೆ ಇದೇ ಅಂಶಗಳು ರಾಜ್ಯ ರಾಜಕೀಯದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿದ್ದವು. ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೆಸರು ಅಕ್ರಮ ಗಣಿಗಾರಿಕೆ ಕುರಿತ ವರದಿಯಲ್ಲಿದೆ ಅನ್ನೋ ಅಂಶ ಬಹಿರಂಗವಾಗಿದೆ. ಹಾಲಿ ಸಚಿವರಾದ ಜನಾರ್ದನ ರೆಡ್ಡಿ, ಕರುಣಾಕರ ರೆಡ್ಡಿ, ಬಿ ಶ್ರೀರಾಮುಲು, ವಿ ಸೋಮಣ್ಣ ಹೆಸರು ರಿಪೋರ್ಟ್ನಲ್ಲಿ ಇದೆ. ಕೂಡ್ಲಿಗಿ ಶಾಸಕ ನಾಗೇಂದ್ರ ಹೆಸರು ಇದೆ. ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ನ ಅನಿಲ್ ಲಾಡ್ ಹೆಸರು ಪ್ರಸ್ತಾಪವಾಗಿದೆ. ವರದಿಯಲ್ಲಿ ಒಟ್ಟು 600 ಅಧಿಕಾರಿಗಳ ಹೆಸರಿದೆ. ಈ ರಿಪೋರ್ಟ್ ಲೀಕ್ ಆಗಿದ್ದರೂ ಅದರ ಘನತೆಗೇನು ಕುಂದು ಬಂದಿಲ್ಲ ಅನ್ನೋ ವಿಶ್ವಾಸವಿದೆ. ಆದರೆ ಬಿಜೆಪಿಯ ಕೆಲ ನಾಯಕರು ಲೋಕಾಯುಕ್ತ ವರದಿಯ ಪಾವಿತ್ರ್ಯ ನಾಶವಾಗಿದೆ ಅಂತ ಹೇಳಿಕೆ ನೀಡಿದರು. ಹಾಗಾದ್ರೆ ವರದಿಯ ಗತಿ ಏನು? ಇದು ಈಗ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮುಂದೆ 10 ಹೆಜ್ಜೆಗಳಿವೆ. ಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚುವ ಎಲ್ಲಾ ಸಾಧ್ಯತೆಗಳು ಇವೆ. ಈಗಾಗಲೇ ಅದರ ಸುಳಿವು ಸಿಕ್ಕಿದೆ. ವರದಿಯಲ್ಲಿ ಹೆಸರಿದ್ದ ಮಾತ್ರಕ್ಕೆ ರಾಜೀನಾಮೆ ಕೊಡೋಕಾಗುತ್ತಾ? ನೋ ಚಾನ್ಸ್ ಅಂತ ಯಡಿಯೂರಪ್ಪನವರು ರಾಜೀನಾಮೆಗೆ ನಿರಾಕರಿಸಬಹುದು. ಇನ್ನು ಈ ವರದಿಯಲ್ಲೇನಿದೆ? ಈ ಹಗರಣ ಹೊರತೆಗೆಯೋಕೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದಕ್ಕಿಂತ ವರದಿ ಸೋರಿಕೆಯಾಗಿದ್ದನ್ನೇ ಅಪರಾಧವನ್ನಾಗಿಸಬಹುದು. ವರದಿ ತಿರಸ್ಕರಿಸುವ ಅಪಾಯವೂ ಇದೆ. ಈ ಸೋರಿಕೆಯಾದ ವರದಿಯನ್ನು ಆಗಸ್ಟ್ 2ರ ನಂತರ ಬರುವ ಹೊಸ ಲೋಕಾಯುಕ್ತರಿಗೆ ಪರಿಶೀಲನೆಗೆ ಕೊಟ್ಟು ಕೈತೊಳೆದುಕೊಳ್ಳಬಹುದು. ಇದು ಟೈಮ್ ಕಿಲ್ಲಿಂಗ್ ಪ್ಲಾನ್. ಇದೇ ವರದಿ ಆಧಾರದ ಮೇಲೆ ಯಡಿಯೂರಪ್ಪ ವಿರುದ್ಧ ಬಿಜೆಪಿಯಲ್ಲಿ ಭಿನ್ನಮತ ಮತ್ತೆ ಸ್ಫೋಟವಾಗಬಹುದು. ಕಾಂಗ್ರೆಸ್ ಜೆಡಿಎಸ್ನವರಿಗೆ ಹೆಚ್ಚೇನೂ ಆಯ್ಕೆಗಳಿಲ್ಲ. ರಾಜ್ಯಪಾಲರಿಗೆ ದೂರು, ಸದನದಲ್ಲಿ ಹೋರಾಟ ಮತ್ತು ಬೀದಿಗಿಳಿದು ಪ್ರತಿಭಟನೆ, ಇವಿಷ್ಟು ಆಯ್ಕೆಗಳು ಅವರ ಮುಂದಿವೆ. ಒಟ್ನಲ್ಲಿ ಕರ್ನಾಟಕ ಕಂಡು ಕೇಳರಿಯದ ಭ್ರಷ್ಟಾಚಾರದ ಚರಿತ್ರೆಯನ್ನೇ ಬಿಚ್ಚಿಡುವ ವರದಿ ಈಗಾಗಲೇ ರಾಜಕೀಯ ದಾಳವಾಗಿ ಮೂಲೆಗುಂಪಾಗುತ್ತಿರುವ ಎಲ್ಲಾ ಸೂಚನೆಗಳು ಕಾಣ್ತಿವೆ. ಜನ ಸುಮ್ಮನೆ ನೋಡುತ್ತಿದ್ದಾರೆ. ಉತ್ತರ ಹೇಳಬೇಕಾದವರು ರಾಜಕೀಯ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇತ್ತ ಲೋಕಾಯುಕ್ತರ ವರದಿ ಬಿಡುಗಡೆಯಾಗ್ತಿದ್ದಂತೆ ಅತ್ತ ದೆಹಲಿಯಲ್ಲಿ ಕಮಲ ಪಾಳೆಯ ಚುರುಕಾಗಲಿದೆ. ಪಕ್ಷದ ವರಿಷ್ಠ ಎಲ್.ಕೆ. ಅಡ್ವಾಣಿ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಯಡಿಯೂರಪ್ಪ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಹಾಗಿದ್ರೆ ಸಿಎಂ ತಲೆದಂಡ ಶತಸಿದ್ಧವೇ? ಯಡಿಯೂರಪ್ಪ ಬಳಿ ಮತ್ತೇನಾದರೂ ತಂತ್ರಗಳಿವೆಯಾ? ಈ ವರದಿ ನೋಡಿ. ಯಡಿಯೂರಪ್ಪ ತಲೆದಂಡ ಅಥವಾ ತಲೆನೋವು, ಇದು ಬಿಜೆಪಿ ಹೈಕಮಾಂಡ್ ಮುಂದಿರೋ ಆಯ್ಕೆಗಳು. ಆದರೆ ಇವರು ಯಡಿಯೂರಪ್ಪ. ಇಂಥದ್ದು ಎಷ್ಟು ಸಲ ಆಗಿಲ್ಲ. ಈ ಬಾರಿ ನೋ ವೇ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಇಷ್ಟಿದ್ರೂ ಯಡಿಯೂರಪ್ಪ ರಾಜೀನಾಮೆ ನೀಡಲ್ಲ ಅಂತಿದ್ದಾರೆ. ಒಂದೊಮ್ಮೆ ಅವರು ರಾಜೀನಾಮೆ ನೀಡಿದ್ರೂ ಅದು ಷರತ್ತುಬದ್ಧ ನಿರ್ಗಮನವಾಗಿರುತ್ತೆ ಅನ್ನೋದು ಬಲ್ಲ ಮೂಲಗಳ ಮಾತು. ಅದಕ್ಕೆಂದೇ ಸಿಎಂ ವಿಶೇಷ ಸೂತ್ರವೊಂದನ್ನ ರೆಡಿ ಮಾಡಿಕೊಂಡಿದ್ದಾರಂತೆ. ಸಿಎಂ ಹುದ್ದೆ ತ್ಯಜಿಸೋದಕ್ಕೆ ಯಡಿಯೂರಪ್ಪ ಅವರೇನೋ ಸಿದ್ಧವಾಗಿದ್ದಾರೆ. ಆದರೆ ಹೈಕಮಾಂಡ್ ಜೊತೆ ಷರತ್ತಿನ ರಾಜಿ ಸೂತ್ರ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ವಿರೋಧಿಗಳ ಕೈ ಮೇಲಾಗಬಾರದು ಅಂತ ತಂತ್ರ ರೂಪಿಸಿದ್ದಾರೆ. ತಾವು ಸೂಚಿಸಿದವರೇ ಸಿಎಂ ಆಗಬೇಕು. ಅದರಲ್ಲೂ ಅನಂತಕುಮಾರ್, ಜಗದೀಶ್ ಶೆಟ್ಟರ್ ಹಾಗೂ ಈಶ್ವರಪ್ಪಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟ ಸಿಗಬಾರದು ಅನ್ನೋದು ಸಿಎಂ ನಿಲುವು. ಆಚಾರ್ಯ, ಸದಾನಂದ ಗೌಡರಿಗೆ ಸಿಎಂ ಪಟ್ಟ ಸಿಕ್ಕರೆ ಓಕೆ ಅಂತ ಸಿಎಂ ಹೇಳಿದ್ದಾರೆ. ಈ ರಾಜಿ ಸಂಧಾನ ಸೂತ್ರಕ್ಕೆ ಹೈಕಮಾಂಡ್ ಒಪ್ಪದಿದ್ರೆ ವಿಧಾನಸಭೆ ವಿಸರ್ಜಿಸುವ ಬೆದರಿಕೆಯನ್ನ
ಸಿಎಂ ಹಾಕಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಮುಂದಿನ ಸಿಎಂ ಆಯ್ಕೆಗೆ ಕಸರತ್ತು ತೀವ್ರಗೊಂಡಿದೆ. ತಮ್ಮ ವಿರೋಧಿಗಳೇನಾದರೂ ಸಿಎಂ ಪಟ್ಟಕ್ಕೆ ಬಂದರೆ ತಮ್ಮನ್ನ ರಾಜಕೀಯವಾಗಿ ಮುಗಿಸಲು ಯತ್ನಿಸುತ್ತಾರೆ ಅನ್ನೋ ಭಯದಿಂದಲೇ ಸಿಎಂ ಈ ರಣತಂತ್ರ ಹೆಣೆದಿದ್ದಾರೆ ಎನ್ನಲಾಗಿದೆ. ಆದರೆ ಯಡಿಯೂರಪ್ಪನವರ ಈ ರಾಜಿ ಸೂತ್ರಕ್ಕೆ ವರಿಷ್ಠರು ಸುಲಭವಾಗಿ ಒಪ್ಪುತ್ತಾರೆ ಎನ್ನುವ ನಂಬಿಕೆ ಸಿಎಂಗಿಲ್ಲ. ಅದಕ್ಕಾಗಿಯೇ ಸಿಎಂ ಮತ್ತೊಂದು ಬಾಂಬ್ ರೆಡಿ ಮಾಡಿಕೊಂಡಿದ್ದಾರೆ. ಒಂದೊಮ್ಮೆ ತಮ್ಮನ್ನು ಪದಚ್ಯುತಗೊಳಿಸಿ ವಿರೋಧಿಗಳಿಗೆ ಅಧಿಕಾರ ನೀಡಿದರೆ ವಿಧಾನಸಭೆ ವಿಸರ್ಜಿಸಲು ಹಿಂದೆ ಮುಂದೆ ನೋಡಲಾರೆ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಆದ್ದರಿಂದ ಲೋಕಾಯುಕ್ತರು ವರದಿ ನೀಡಿದ ತಕ್ಷಣ ಅದರ ಪ್ರತಿಯ ಜೊತೆಗೆ ದೆಹಲಿಗೆ ತೆರಳಲಿರುವ ಮುಖ್ಯಮಂತ್ರಿ ವರಿಷ್ಠರಾದ ಅಡ್ವಾಣಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ನಿತಿನ್ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ರಾಜಿ ಸೂತ್ರವನ್ನ ಮನವರಿಕೆ ಮಾಡಿಕೊಡಲಿದ್ದಾರೆ. ಯಡಿಯೂರಪ್ಪನವರ ರಾಜಿ ಸೂತ್ರದ ಪ್ರಕಾರ ಬಿಎಸ್ ಆಚಾರ್ಯ ಅಥವಾ ಸದಾನಂದ ಗೌಡರಿಗೆ ಮುಖ್ಯಮಂತ್ರಿ ಪಟ್ಟ ನೀಡಿದರೆ ತಮ್ಮ ಅಭ್ಯಂತರವಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಆ ಮೂಲಕ ನಾಮಕಾವಸ್ಥೆ ಅವರನ್ನ ಮುಖ್ಯಮಂತ್ರಿ ಮಾಡಿ ತಾನು ಕಿಂಗ್ ಮೇಕರ್ ಆಗಿ ಮುಂದುವರಿಯುವ ಮೂಲಕ ತಮ್ಮನ್ನ ರಕ್ಷಿಸಿಕೊಳ್ಳಲು ಸಿಎಂ ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ವರದಿ ಸಲ್ಲಿಕೆ ಬಳಿಕ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.